ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ಸ್ನೇಹಿತರೆ, ನಿಮ್ಮ ಜಿಲ್ಲೆಗೆ 22ನೇ ಕಂತು ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗಿದೆಯಾ? ಒಂದು ವೇಳೆ ಆಗಿದ್ರೆ ಅಥವಾ ಇಲ್ಲ ಅಂದರೆ ವಿತಿನ್ 30 ಸೆಕೆಂಡ್ಸ್ನಲ್ಲಿ ನಿಮ್ಮ ಅಕೌಂಟ್ ಹೇಗೆ ಚೆಕ್ ಮಾಡೋದು, ಯಾವ ಕಾರಣಕ್ಕೋಸ್ಕರ ಇನ್ನು ಗೃಹಲಕ್ಷ್ಮಿ ಹಣ ಡಿಲೇ ಆಗ್ತಾ ಇದೆ, ಹಾಗೂ ಬ್ಯಾಂಕ್ ವೈಸ್ ಜಿಲ್ಲೆ ವೈಸ್ ರೋಲ್ ಔಟ್ ಬಗ್ಗೆ ಕ್ಲಿಯರ್ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡಲಿದ್ದೇನೆ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇತ್ತೀಚಿನ ಬಜೆಟ್ ಅಧಿಕೃತ ಮಾಹಿತಿಗಳ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ನಿರಂತರವಾಗಿದೆ. ಹಣ ಬಿಡುಗಡೆಯ ಕಾರ್ಯ ಘಟಕವಾರು ನಿರಂತರವಾಗಿ ನಡೆಯುತ್ತದೆ. ಅಂದರೆ ಕೆಲ ಜಿಲ್ಲೆಗಳಲ್ಲಿ ಮೊದಲೇ ಕ್ರೆಡಿಟ್ ಆಗಿರಬಹುದು, ಉಳಿದ ಇನ್ನೂ ಹಲವು ಜಿಲ್ಲೆಗಳಲ್ಲಿ ಮುಂದಿನ ಬ್ಯಾಚ್ಗಳಲ್ಲಿ ಬರುತ್ತದೆ. ಆದರೆ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇಂದು ಮಧ್ಯಾಹ್ನ 3:30ಕ್ಕೆ ಈ 13 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಕಂತಿನ ಹಣ ಜಮಾವಾಗುತ್ತದೆ ಎಂದು ಹೇಳುತ್ತಾರೆ. ಈ ರೀತಿ ಸರ್ಕಾರದಿಂದ ಯಾವುದೇ ಅಧಿಕೃತ ಪಟ್ಟಿ ಬಿಡುಗಡೆಯಾಗುವುದಿಲ್ಲ. ಇದೊಂದು ಸುಳ್ಳು ಸುದ್ದಿ. ಅಂತಹ ವಿಡಿಯೋಗಳನ್ನು ನೋಡಿ ದಯವಿಟ್ಟು ಗೊಂದಲಕ್ಕೊಳಗಾಗಬೇಡಿ. ಅಧಿಕೃತವಾಗಿ ಚೆಕ್ ಮಾಡಿ. ನಿಜವಾಗಿಯೂ ಜಿಲ್ಲಾವಾರು ಅಪ್ಡೇಟ್ ಸರ್ಕಾರಿ ವೆಬ್ಸೈಟ್ನಲ್ಲಿ ಸಿಗೋದಿಲ್ಲ. ಆದರೆ ನಿಮ್ಮ ಜಿಲ್ಲೆ ಆಯ್ಕೆ ಮಾಡಿ ಬೆನಿಫಿಷರಿ ಪೇಮೆಂಟ್ ಸ್ಟೇಟಸ್ ನೋಡುವ ಆಪ್ಷನ್ ಅಧಿಕೃತ ಪೋರ್ಟಲ್ಗಳಲ್ಲಿ ಇವೆ. ಈಗ ಸ್ಟೆಪ್ ಬೈ ಸ್ಟೆಪ್ ನೀವು ನಿಮ್ಮ ಖಾತೆಯನ್ನು ಹೇಗೆ ಚೆಕ್ ಮಾಡ್ಕೋಬೋದು ಅಂತ ಹೇಳ್ತೀನಿ, ತಿಳಿದುಕೊಳ್ಳಿ. ಗೂಗಲ್ನಲ್ಲಿ ಸೇವಾ ಸಿಂಧು ಗೃಹಲಕ್ಷ್ಮಿ ಸ್ಟೇಟಸ್ ಅಂತ ಸರ್ಚ್ ಮಾಡಿ. ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಬೆನಿಫಿಷರಿ ಪೇಮೆಂಟ್ ಸ್ಟೇಟಸ್ ಆಯ್ಕೆಯಲ್ಲಿ ಆಧಾರ್ ಅಪ್ಲಿಕೇಶನ್ ಐಡಿ ಹಾಕಿ. ಅಲ್ಲಿ ಬರುವ ಡ್ರಾಪ್ ಡೌನ್ ಮೆನುವಿನಲ್ಲಿ ನಿಮ್ಮ ಜಿಲ್ಲೆ, ತಾಲೂಕು, ಗ್ರಾಮ ಆಯ್ಕೆ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿಗೆ ನಿಮ್ಮ ಪೇಮೆಂಟ್ ಹಿಸ್ಟ್ರಿ, ಕೊನೆಯ ಕ್ರೆಡಿಟ್ ಡೇಟ್ ಕೂಡ ಕಾಣಿಸುತ್ತೆ. ಮತ್ತೊಂದು ವಿಧಾನದಲ್ಲಿಯೂ ಕೂಡ ನಿಮ್ಮ ಅಕೌಂಟ್ ಸ್ಟೇಟಸನ್ನು ನೀವು ಚೆಕ್ ಮಾಡಬಹುದು. DBT ಕರ್ನಾಟಕ ಆ್ಯಪ್ ಅಂದರೆ ಪ್ಲೇಸ್ಟೋರ್ಗೆ ಹೋಗಿ DBT ಕರ್ನಾಟಕ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಆಧಾರ್ OTP ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ನೋಡಿ ಆಕ್ಟಿವ್ ಇರೋದನ್ನ ಖಚಿತಪಡಿಸಿಕೊಳ್ಳಿ. ಇನ್ಆಕ್ಟಿವ್ ಅಂದರೆ ನಿಮ್ಮ ಬ್ಯಾಂಕ್ಗೆ ಹೋಗಿ ಮ್ಯಾಪಿಂಗ್ ಅಪ್ಡೇಟ್ ಮಾಡಿಸಬೇಕು. ಸ್ನೇಹಿತರೆ, ಕೆಲವೊಂದು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗುವ ಸಮಯ ಕೂಡ ಬೇರೆ ಬೇರೆ ಆಗಿರುತ್ತೆ. ಅದಕ್ಕೆ ಕಾರಣ ಏನು ಅಂದರೆ, ಕೆಲವು ಬ್ಯಾಂಕ್ಗಳಲ್ಲಿ ರಾತ್ರಿ ಬ್ಯಾಂಕ್ ರನ್ ಆಗ್ತಾ ಇರುತ್ತೆ, ಕೆಲವು ಕಡೆ ನೆಕ್ಸ್ಟ್ ವರ್ಕಿಂಗ್ ಡೇ ಇರುತ್ತೆ. ಡಿಸ್ಟ್ರಿಕ್ಟ್ ಸರ್ವರ್ ಲೋಡ್, ವೆರಿಫಿಕೇಶನ್ ಕ್ಯೂಸ್, ಈ ಎಲ್ಲ ಕಾರಣದಿಂದಾಗಿ ಒಂದೇ ಜಿಲ್ಲೆಯಲ್ಲಿ ಹಲವು ಟೈಮ್ಗಳಲ್ಲಿ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗುತ್ತದೆ. ಇನ್ನು ಕೆಲವರು ನಮಗೆ 21ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂದು ಕಂಪ್ಲೇಂಟ್ ಮಾಡ್ತಿದ್ದಾರೆ. 7ರಿಂದ 10 ವರ್ಕಿಂಗ್ ಡೇಸ್ ಒಳಗೆ ನಿಮಗೇನಾದರೂ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗದಿದ್ದರೆ ದಯವಿಟ್ಟು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಸ್ಟೇಟ್ಮೆಂಟ್ ಜೊತೆ ಗ್ರಾಮ 1, ಬೆಂಗಳೂರು 1 ಅಥವಾ ಕರ್ನಾಟಕ 1 ಕೇಂದ್ರಕ್ಕೆ ಹೋಗಿ ಪ್ರಸ್ತುತ ಸ್ಟೇಟಸ್ ಅನ್ನು ಚೆಕ್ ಮಾಡಿ ದೂರು ನೀಡಿ. 22ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಸರ್ಕಾರ ಆದಷ್ಟು ಬೇಗ ರಿಲೀಸ್ ಮಾಡಲಿ ಎಂಬುದು ನಮ್ಮೆಲ್ಲರ ಆಶಯ. ಸ್ನೇಹಿತರೆ, ಒಂದು ವೇಳೆ ನಿಮಗೇನಾದರೂ 22ನೇ ಕಂತಿನ ಹಣ ಪಡೆದಿದ್ದರೆ ದಯವಿಟ್ಟು ನಿಮ್ಮ ಜಿಲ್ಲೆಯ ಹೆಸರು ನಮೂದಿಸಿ ಬಂದಿದೆ ಎಂದು ತಿಳಿಸಿ. ಇದರಿಂದ ಹಲವು ಜನರಿಗೆ ಉಪಯುಕ್ತವಾಗುತ್ತದೆ. ಸ್ನೇಹಿತರೆ, ಇನ್ನೊಂದು ಮಾತು, ಇವತ್ತು ಈ ಜಿಲ್ಲೆಗಳಿಗೆ ಮಾತ್ರ ಹಣ ಅನ್ನೋ ವಾಟ್ಸಪ್ ಅಥವಾ ಯೂಟ್ಯೂಬ್ ವಿಡಿಯೋಗಳನ್ನು ನಂಬೇಡಿ. ಅಧಿಕೃತವಾಗಿ ಸಂಪೂರ್ಣ ಜಿಲ್ಲಾವಾರು ದಿನಾಂಕ ಪಟ್ಟಿ ಯಾರೂ ಹಾಕೋದಿಲ್ಲ. DBT ಬ್ಯಾಚ್ ವೈಸ್ ಆಗುತ್ತದೆ. ನಿಮ್ಮ ಸ್ಟೇಟಸ್ ಅನ್ನು ನೀವೇ ತಾನೇ ಚೆಕ್ ಮಾಡ್ಕೋಬೇಕು. ಫ್ರೆಂಡ್ಸ್, 22ನೇ ಕಂತು ಬ್ಯಾಚ್ ವೈಸ್ ಬರುತ್ತದೆ. ಈಗಲೇ ನೀವು ಸೇವಾ ಸಿಂಧು ಅಥವಾ DBT ಆ್ಯಪ್ನಲ್ಲಿ ಸ್ಟೇಟಸ್ ನೋಡಿ. ಆಧಾರ್ ಬ್ಯಾಂಕ್ ಸೀಡಿಂಗ್ ಆಕ್ಟಿವ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.